ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಒಬ್ಬ ರೈತರು ಕ್ಷೀರಾಮೃತ ಪಾಕೆಟ್ ಬೇಕು ಅಂತ ಕೇಳಿದ್ರು. ಈ ಆಕಳಿಗೆ ಯಾವ ಥರ ಸಮಸ್ಯೆ ಇದೆ ಅಂತ ಅವ್ರ ಮುಖಾಂತರ ತಿಳಿಸ್ಕೊಡ್ತೀವಿ. ಸರ್, ಈ ಆಕಳಿಗೆ ಯಾವ ತೊಂದರೆ ಇದೆ ಅಂತ ನಮಗೆ ಕ್ಷೀರಾಮೃತ ಬೇಕು ಅಂತ ಕೇಳಿದ್ರಿ ನೀವು. ಸರ್, ಈಗ ಆಕಳ ಫಸ್ಟಿಗೆಲ್ಲ 5 ರಿಂದ 6 ಲೀಟ್ರ್ ಹಾಲು ಕೊಡ್ತಾ ಇತ್ತು. ಸಡನ್ಲಿ ಒಂದು ಪುಟ್ಟಿಗೆ 2.5-2 ಲೀಟ್ರಿಗೆ ಬಂದಿದೆ. ಹಾಂ ಸರ್. ಕ್ಷೀರಾಮೃತ ಪೌಡ್ರಿಂದು ಮ್ಯಾಟ್ರ್ ಹೇಳಿದ್ರು ಸರ್. ಹಾಂ ಸರ್. ಅದಕ್ಕಾಗಿ ನಾವು ಚೆಕ್ ಮಾಡೋಣ ಅಂತ ಹೇಳಿ ಕ್ಷೀರಾಮೃತ ಪೌಡ್ರ್ ನಾವು ತೊಗೊತಾ ಇದ್ದೇವೆ. ಹಾಂ ಸರ್. ಮುಂದೆ ರಿಸಲ್ಟ್ ನೋಡಿ ಮತ್ತೆ ಸರಿಗೆ ವಿಚಾರ ತಿಳಿಸ್ತಾರೆ. ಓಕೆ ಸರ್, ನಿಮ್ಮ ಪರಿಚಯ ಮಾಡಿಕೊಡ್ತೀರಾ? ನಿಮ್ಮ ಊರು ಹೆಸರು? ಕರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲಾ, ಹೊರಟಿಕೇರಿ ಗ್ರಾಮ. ಹಾಂ ಸರ್. ಈ ರೈತರು ಕ್ಷೀರಾಮೃತ ಪಾಕೆಟ್ ಇವತ್ತು ತಗೊಳ್ತಾ ಇದ್ದಾರೆ. ನಂತರ ಇದು ಒಂದು ವಾರದ ನಂತರ ಇದು ಯಾವ ಥರ ರಿಸಲ್ಟ್ ಬಂತು ಅದನ್ನೆಲ್ಲ ನಿಮ್ಗೆ ಮುಂದೆ ತಿಳಿಸ್ತೀವಿ. ಈ ರೈತರಿಗೆ CBM ಕ್ಷೀರಾಮೃತ ಪಾಕೆಟ್ನ ಕೊಟ್ಟು 15 ದಿನಕ್ಕೆ ನಿಮಗೆ ರಿಸಲ್ಟ್ ಯಾವ ಥರ ಬಂದಿದೆ ಅಂತ ತಿಳಿಸ್ತೀವಿ ಅಂತ ಹೇಳಿದ್ದೀವಿ. 15 ದಿನಕ್ಕೆ ನಮಗೆ ಬರೋಕ್ಕಾಗಲಿಲ್ಲ. ಈಗ ನಾವು ಕ್ಷೀರಾಮೃತ CBM ಕ್ಷೀರಾಮೃತ ಪ್ರಾಡಕ್ಟ್ ಕೊಟ್ಟು 20 ದಿನ ಆಗಿದೆ. 20 ದಿನಕ್ಕೆ ಯಾವೆಲ್ಲ ರಿಸಲ್ಟ್ ಬಂದಿದೆ ಅಂತ ನಿಮಗೆ ಅವ್ರ ಮುಖಾಂತರ ತಿಳಿಸ್ಕೊಡ್ತೀವಿ. ಸರ್, ನಮ್ಮ ಪ್ರಾಡಕ್ಟ್ ಬಳಸಿ ನೀವು ಈಗ 20 ದಿನ ಆಗಿದೆ, ನಿಮ್ಗೆ ಯಾವೆಲ್ಲ ಬದಲಾವಣೆಗಳು ಕಂಡಿದೆ ಸರ್? ಸರ, ಇದು 20 ದಿನಕ್ಕಿಂತ ಮುಂಚೆ 2 ರಿಂದ 2.5 ಲೀಟ್ರ್ ಹಾಲು ಬರ್ತಾ ಇತ್ತು. ಹಾಂ ಸರ್. 20 ದಿನದ ನಂತರ ಅಂದ್ರೆ ಕ್ಷೀರಾಮೃತ ಪೌಡ್ರು ಬೂಸ ಆಗ್ತಾ ಇರೋದ್ರಿಂದ 20 ದಿನದ ನಂತರ 2.5-3.5 ಲೀಟ್ರ್ ಹಾಲು ಬರ್ತಾ ಇದೆ. ಹಾಂ ಸರ್. ಅದೇ ರೀತಿ ಆಕಳನ್ನು ಸ್ವಲ್ಪ ಮಾಡಿ ಇಂಪ್ರೂವ್ಮೆಂಟು ಆಗಿದೆ ಆಕಳಿಂದ. ಹಾಂ ಸರ್. ಈಗ ನೋಡ್ತಾ ಇರಬಹುದು ನೀವು, ಆಕಳು ಬಾಡಿ ಇಂಪ್ರೂವ್ಮೆಂಟ್ ಕೂಡ ಆಗಿದೆ. ಅದು ಬದಲಾವಣೆ ರಾತ್ರಿ ಆಗಿದೆ. ಈಗ ಸ್ವಲ್ಪ ಬದಲಾವಣೆ ಅದರಲ್ಲೇ ನಿಮ್ಗೆ ಗೊತ್ತಾಗಬಹುದು ಅಂತ ಅನ್ಕೊಂತೀವಿ. ಅದೇ ಥರ ಇವರು ಸಂತೃಪ್ತಿ ಭಾವನೆಯಿಂದ ಹೇಳ್ತಾ ಇದ್ದಾರೆ, ಹಾಲು ಜಾಸ್ತಿ ಆಗಿದೆ, ಆಕಳು ಚೆನ್ನಾಗಿದೆ ಅಂತ. ತುಂಬ ಖುಷಿಯಾದ ವಿಚಾರ. ಎಲ್ಲ ರೈತರು ಕೂಡ ಇದ್ರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತೀವಿ. ಮತ್ತು ಅದೇ ಥರ ಸರ್, ಇದು ಹಾಲು ಬೇರೆ ಆಕಳುಗಳಿಗೆ ಏನಾದ್ರು ಬಳಸಿದ್ರೆ? ಬಳಸಿದ್ರು ಒಳಗದವ್ರಿ ಅವು. ಹಾಂ ಸರ್. ಅವಕ್ಕೂ ಇದನ್ನೇ ಬಳಸಿದೇವ್ರಿ. ಅವಕ್ಕ ಪೌಡ್ರ್ ಹಾಕಿಲ್ಲ ಸರ್, ಬೂಸ ಅಷ್ಟೇ ಕೊಟ್ಟಿದ್ದೀವಿ. ಅವು ಹಾಲು ಇಂಪ್ರೂವ್ಮೆಂಟ್ ಆಗಿರೋ ಸರ್. ಅವು ಈಗ ಚೆನ್ನಾಗಾಯ್ತು. ಹಾಂ ಸರ್. ಮೊದಲು ಬೇರೆ ಫುಡ್ ಬಳಸ್ತಾ ಇದ್ರಲ್ಲ, ಅಷ್ಟೇ ಪ್ರಮಾಣದಲ್ಲಿ ಇದನ್ನ ಬಳಸಿರ ಹೇಗೆ ಮಾಡಿ? ಏನಾದ್ರು ಜಾಸ್ತಿ ಕೊಟ್ಟಿದ್ರ? ಇದು ಏನಾದ್ರು ಇದನ್ನ 1/4% ಕೊಡ್ತಾವ್ರಿ. ಅಂದ್ರೆ 3 ನಮ್ಮಲ್ಲಿ ಒಂದು ಇದು ಐತ್ರಿ ಪಾತ್ರೆ, ಅದರಿಂದ 3 ಹಾಕ್ತಾ ಇದೀವಿ. ಈಗ ಅದನ್ನ 2 ಹಾಕಿ ಇದು ಕ್ಷೀರಾಮೃತ 1 ಹಾಕ್ತಾ ಇದೀವಿ. ಹಾಂ ಸರ್. ಪ್ರಮಾಣ ಅಂತೂ ನೀವು ಮೊದಲು 2.5 ಲೀಟರ್ ಹಾಲು ಕೊಡೋ ಟೈಮಲ್ಲಿ ಎಷ್ಟು ಪ್ರಮಾಣ ಕೊಟ್ಟಿದ್ರೆ ಅಷ್ಟೇ ಪ್ರಮಾಣದಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ದು ಅದ್ರ ಜೊತೆಗೆ ಆ್ಯಡ್ ಮಾಡಿ ಒಟ್ಟು ಸಮ ಪ್ರಮಾಣ ನೋಡಿ. ರೈತ ಬಂದವ್ರೆ, ಅವರು ಹಳೆ ಬೂಸ ಏನು ಕೊಡ್ತಾ ಇದ್ದಾರಲ್ಲ ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಅದನ್ನ 2 ಭಾಗ, ನಮ್ದು 1 ಭಾಗ ಕೊಟ್ಟಿದ್ದಾರೆ. 1 ಭಾಗಕ್ಕೇನೆ ರಿಸಲ್ಟ್ ಇಷ್ಟೆಲ್ಲ ಬಂದಿದೆ. 1 ಲೀಟರ್ ಹಾಲು ಕೂಡ ಜಾಸ್ತಿ ಆಗಿದೆ. ಆಕಳ ಆರೋಗ್ಯ ಸ್ಥಿತಿನೂ ಕೂಡ ಬಹಳ ಚೆನ್ನಾಗಿದೆ, ಸುಧಾರಿಸಿದೆ. ಮತ್ತು ಅದೇ ಥರ ಅವರು ಈ ಆಕಳಿಗೆ ರಿಸಲ್ಟ್ ಬಂದಿದೆ ಅಂತಂದು ಇನ್ನು 2 ಆಕಳಿಗೂ ಕೂಡ ಬಳಸಿದ್ದಾರೆ. ಈಗ ಆ 2 ಆಕಳು ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ರಿ, ಇವರು ಫಸ್ಟ್ 1 ಚೀಲ ಕೊಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದು ಚೀಲನೂ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ತಗೊಂಡ್ರು. ಈಗ ಮತ್ತೆ 1 ಚೀಲ ಬೇಕು ಅಂತ ಕೇಳಿದ್ರು, ಅದನ್ನು ಕೂಡ ತಗೊಂಡು ಬಂದು ಕೊಟ್ಟಿದ್ದೀವಿ ಇವರಿಗೆ. ಈಗ ಆಕಳ ನೋಡ್ತಾ ಇರಬಹುದು ನೀವು, ಈಗೆಲ್ಲ ಇವು ಚೆನ್ನಾಗಿ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸರ್, ನಮ್ಮ ಪ್ರಾಡಕ್ಟ್ ಬಳಸಿದ ಮೇಲೆ ಈ ಆಕಳಿಗೆ ಯಾವೆಲ್ಲ ಬದಲಾವಣೆಗಳು ಕಂಡಿದೆ ಸರ್ ನಿಮಗೆ? ಸರ, ಇದು ಕರ ಹಾಕಿ 1 ತಿಂಗಳಾಗೈತಿ. ಹಾಂ ಸರ್. ಈ 15 ದಿನಕ್ಕಿಂತ ಮುಂಚೆ 6-6.5 ಲೀಟರ್ ಹಾಲು ಕೊಡ್ತಾ ಇತ್ತು. ಈಗ ನಿಮ್ಮ ಪ್ರಾಡಕ್ಟ್ ಬಳಸಿದ ಮೇಲೆ ಈಗ 1 8 ಲೀಟರ್ ಹತ್ರ ಹೋಗಿತ್ತು. 8 ಲೀಟರ್ ಅಡ್ಡಿಲ್ಲ, 1 ಲೀಟರ್ ಬಂದು ಕಾಣ್ತಾ ಇತ್ತು. ಅದ್ರ ಜೊತೆ ಮತ್ತೆ ಇದ್ರ ಆರೋಗ್ಯ ಸ್ಥಿತಿನೂ ಅಡ್ಡಿಲ್ಲ ಸರ್. ಆಕಳನ್ನು ಬಾಡಿನೂ ಚೆನ್ನಾಗೈತಿ, ಮಿಕ್ಸಿಂಗ್ ಇದೆ. ಹಾಂ ಸರ್. ಮತ್ತೆ ಆ ಆಕಳು ಹೇಳೋದು ಇದು ಕರು ಹಾಕಿ 8 ತಿಂಗಳಾಗೈತೆ ಸರ್. ಈ ಆಕಳಿಗೂ ಕರು ಹಾಕಿ 8 ತಿಂಗಳಾಗೈತೆ ಸರ್. ಹಾಂ ಸರ್. ಇದಕ್ಕೂ ನಿಮ್ಗೆ ಕ್ಷೀರಾಮೃತ ಬೂಸ ಹಾಕಕ್ಕಟ್ಮೇಲೆ ಫಸ್ಟಿಗೆ 4-4 ಲೀಟರ್ ಹಾಲು ಬರ್ತಾ ಇತ್ತು ಸರ್. ಇದ್ರ ಮೇಲೆ ಹಾಲು ಬರ್ತಾ ಇತ್ತು ಸರ್. ಆಕಳ ನೋಡ್ರಿ, ಮಿಕ್ಸಿಂಗು ಚೆನ್ನಾಗಿ ಬಂದೈತಿ. ಹಾಂ ಸರ್. ಮೇವು ಚೆನ್ನಾಗಿ ತಿಂತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ರೈತರಿಗೆ ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಎಲ್ಲರೂ ಬಳಸ್ಬೋದು, ಎಲ್ಲರೂ ಉಪಯೋಗ ಪಡ್ಕೋಬೋದು ಸರ್ ಇದರಿಂದ. ಹಾಂ ಸರ್. ಈಗ ಎಲ್ಲ ರೈತರಿಗೂ ಇನ್ನೊಂದು ಡೌಟ್ ಇರೋದು ಏನಂತಂದರೆ, 45 kg ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅದು 45 kg ನಾವು ಅಷ್ಟೇ ಕ್ವಾಲಿಟಿ ಕೊಟ್ಟಿದ್ದೀವಿ. ಬೇರೆ ಬೂಸಕ್ಕೆ ನಾವು ಹೋಲಿಸಿದ್ರೆ ಇದು 1 ಚೀಲ 2 ಚೀಲ ಬೂಸಕ್ಕೆ 2 ಚೀಲದ ಬೂಸ ಶಕ್ತಿ ಇದು 1 ಚೀಲದಲ್ಲಿ ಕೊಡ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಾ ಇರ್ಬೋದು ನೀವು, ಇವು 1/4% ಕೊಟ್ಟೆ ಇಷ್ಟೆಲ್ಲ ಲಾಭಗಳು ಕಂಡ್ಕೊಂಡಿದ್ದಾರೆ.
ಅದೇ ತರ ಸರ್ ನಿಮ್ಗೆ ಹಾಲು ಹೆಚ್ಚಿಗೆ ಆಗಿದೆ ಅಂತಂದ್ರೆ ಅಷ್ಟೇ ಫುಡ್ ಕೊಡ್ಬೇಡ್ರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ರಿ. ಹಾಲು ಜಾಸ್ತಿ ಆಗಿರೋದಲ್ಲ, ಸ್ವಲ್ಪ ಫುಡ್ ಜಾಸ್ತಿ ಮಾಡ್ರಿ ಅಂತ ಸಲಹೆ ನಿಮಗೂ ಕೂಡ ಹೇಳ್ತಾ ಇದೀವಿ. ಅದೇ ತರ ಬೇರೆ ರೈತರು ಕೂಡ ಈ ಫುಡ್ ಅನ್ನ ಬಳಸಿ ಸ್ವಲ್ಪ ಹಾಲು ಜಾಸ್ತಿ ಆದಾಗ ಅದು ಎಷ್ಟು ಹಾಲು ಜಾಸ್ತಿ ಆಯ್ತೋ ಅದ್ರ ತಕ್ಕನಾಗ ಸ್ವಲ್ಪ ಫುಡ್ ಜಾಸ್ತಿ ಮಾಡ್ಕೊಂತ ಹೋಗ್ರಿ. ಆ ನಂತರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಆಕಳನ್ನು ಚೆನ್ನಾಗ್ತವೆ. ಈಗ ಹಾಲು ಜಾಸ್ತಿ ಆಗಿದೆ ಅಂತ ಮತ್ತು ನೀವು ಅಷ್ಟೇ ಕೊಡ್ತಾ ಹೋದ್ರೆ ಅಷ್ಟೇ ಹಾಲು ಕೊಟ್ಬಿಟ್ಟು ಮತ್ತೆ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅದೇ ತರ ನೀವು ಹಾಲು ಜಾಸ್ತಿ ಆದಾಗ ಸ್ವಲ್ಪ ಫುಡ್ ಆ ಥರ ಜಾಸ್ತಿ ಮಾಡ್ಕೊಂತ ಹೋಗ್ರಿ, ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಇದೇ ತರ ಈ CBM ಕ್ಷೀರಾಮೃತದ ಉಪಯೋಗಗಳನ್ನ ಇನ್ನು ಹೆಚ್ಚು ಯಾವೆಲ್ಲ ರೈತರಿಗೆ ಎಷ್ಟೆಲ್ಲ ಉಪಯೋಗಗಳಾಗಿದಾವೆ ಅಂತ ಮತ್ತೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಷ್ಟೆಲ್ಲ ಮಾಹಿತಿ ಹೇಳಿದ್ದಕ್ಕಾಗಿ CBM ಕ್ಷೀರಾಮೃತ ವತಿಯಿಂದ ತುಂಬ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಇದೇ ತರ ಬೇರೆ ರೈತರಿಗೆ CBM ಕ್ಷೀರಾಮೃತ ಬಳಸಿದ ಮೇಲೆ ಯಾವೆಲ್ಲ ರಿಸಲ್ಟ್ ಬಂದಿದೆ, ಯಾವೆಲ್ಲ ಪ್ರಯೋಜನಗಳಾಗಿದ್ದಾವೆ ಅಂತ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ಸಿಗ್ತೀನಿ. ಕ್ಯಾಮ್ರಾಮನ್ ದರ್ಶನ್ ಜೊತೆ ಸುನಿಲ್ ಕೋಡಿಹಳ್ಳಿ, ಪ್ರಸ್ತುತ ಶೋ ಎಲಿವಾಡ.